ಎಲ್ಲ ಮಕ್ಕಳು ಶಾಂತ ಕೂತ್ಕೋಬೇಕು. ಹಲೋ ಹಲೋ ಹಾಯ್, ಸ್ವಲ್ಪ ಶಾಂತಾಗಿರಿ. 2 ನಿಮಿಷ. ನಮ್ಮ ಮಕ್ಕಳೆಲ್ಲ ಬಹಳಷ್ಟು ಮಾತಾಡ್ಬೇಕಂತ ಅನ್ಕೊಂಡಿದ್ದು. ಅದರಲ್ಲಿ 8ನೇ ಕ್ಲಾಸ್ ಮಕ್ಕಳು ಒಂದು 5-6 ಹುಡುಗರು ಮಾತಾಡ್ಬೇಕಂತ ಆಸೆ ಪಟ್ಟಿದ್ದು. ಆದರೆ ಬಹಳಷ್ಟು ಜನ ನೋಡ್ಕೊಂಡು ಭಯಪಟ್ಟು ಅನ್ಕೋತೀನಿ. ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಸರಸ್ವತಿ ಪೂಜೆ ಕಾರ್ಯಕ್ರಮ ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಈ ಒಂದು ಸಮಾರಂಭ ಸಂಪ್ರದಾಯದಂತೆ ಅದ್ಭುತವಾಗಿ ಈ ವರ್ಷ ವಿಶೇಷವಾಗಿ ಬಹಳ ಅತ್ಯುತ್ತಮವಾಗಿ ನಡೀತಾ ಇದೆ. ಬಹಳಷ್ಟು ಜನರು ಸೇರಿದ್ದಾರೆ, ಜೊತೆಗೆ ನಮಗೆಲ್ಲ ಮೈಕ್ ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟಾರೆ ಅತ್ಯುತ್ತಮವಾಗಿ ನಡೀತಾ ಇದೆ. ಆದರೆ ನಮ್ಮ ಮಕ್ಕಳ 8ನೇ ತರಗತಿ ಮಕ್ಕಳನ್ನ ಬೀಳ್ಕೊಡ್ತಾ ಇದ್ದೀವಿ ಅನ್ನೋದೊಂದು ಎಷ್ಟು ವಿಶೇಷವೋ ಅಷ್ಟೇ ಒಂದು ದುಃಖದ ಸಂಗತಿ. ನಮ್ಮ ಮಕ್ಕಳು ಭಾಳ ದುಃಖದಿಂದ ಮಾತಾಡಲಿಲ್ಲ ಅಂತ ಫೀಲ್ ಆಗ್ತಿದೆ. ಯಾಕಂದರೆ ಭಾಳ ಸಂಭಾವಿತ ಮಕ್ಕಳು, ಸ್ಪೆಷಲಿ ಈ ವರ್ಷದ 8ನೇ ತರಗತಿ ಮಕ್ಕಳು ಮಾರ್ಕ್ಸ್ ಆಡ್ತಿರ್ಲಿಲ್ಲ. ಓದೋದ್ರಲ್ಲಿ ಹುಷಾರಿದ್ದು, ಭಾಳ ಬ್ರಿಲಿಯಂಟ್ ಮಕ್ಕಳು. ಆದರೆ ಭಾಳ ಸೌಮ್ಯ ಸ್ವಭಾವದ ವಿದ್ಯಾರ್ಥಿಗಳನ್ನ ಬೀಳ್ಕೊಡ್ಲಿಕ್ಕೆ ನಮಗೂ ಮನಸ್ಸಿಲ್ಲ. ಆದರೂ ಅನಿವಾರ್ಯ, ಅವ್ರನ್ನ ನಾವು ಬೀಳ್ಕೊಡ್ಲೇಬೇಕು. ಬೀಳ್ಕೊಡ್ತಾ ಇದ್ದೀವಿ. ಅವರ ಒಂದು ಮುಂದಿನ ಒಂದು ವಿದ್ಯಾಭ್ಯಾಸ ಅತ್ಯುತ್ತಮವಾಗಿರಲಿ. ಅವರು ಒಂದು ಉನ್ನತ ಹುದ್ದೆಯನ್ನು ಏರಿ ಈ ಒಂದು ಶಾಲೆಯ ಹಾಗೂ ತಂದೆ ತಾಯಿಯ ಮತ್ತು ಊರಿನ ಕೀರ್ತಿಯನ್ನು ಹೆಚ್ಚಿಸಲಿ ಅಂತ ನಾನು ಅವರನ್ನು ಹಾರೈಸ್ತಾ ಇದ್ದೀನಿ. ಹಾಗೆಯೇ ನಮಗೆ ಗೊತ್ತಿರಬೇಕು, ಈ ಒಂದು ದಿನಮಾನಗಳಲ್ಲಿ ಎಲ್ಲೋ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದರೆ ಹಳ್ಳಿಯಲ್ಲಿ ಅವರಿದ್ದಾರೆ, ಗ್ರಾಮೀಣ ಪ್ರದೇಶದ ಮಕ್ಕಳೇ, ಸಿಟಿ ಮಕ್ಕಳಲ್ಲ. ಯಾಕಂದರೆ ಬಡತನದಲ್ಲಿ ಬೆಂದು ಕಷ್ಟವನ್ನು ಅನುಭವಿಸಿ ಎಲ್ಲವನ್ನು ಎದುರಿಸ್ತಕ್ಕಂಥ ಶಕ್ತಿ ಇರೋದು ಯಾರಿಗೆ ಅಂದರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಲ್ಲಿ. ಅದಕ್ಕೆ ಚಿನ್ನ ಸಿಗೋದು ಎಲ್ಲಿ ಅಂದರೆ ಆಕಾಶದಾಗಲ್ಲ, ಭೂಮಿ ಒಳಗೆ ಮಣ್ಣಲ್ಲೇ ಚಿನ್ನ ಸಿಗೋದು. ಹಾಗೆ ಚಿನ್ನದಂಥ ಮಕ್ಕಳು ಸಿಗೋದು ಎಲ್ಲಪ್ಪ ಅಂತಂದರೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ. ಅದಕ್ಕೆ ನಾನು ಭಾಳಷ್ಟು ಮಕ್ಕಳನ್ನು ನಾನು ನೋಡಿದ್ದೀನಿ. ಎಷ್ಟೋ ಧೈರ್ಯವಂತರು, ಬುದ್ಧಿವಂತರು ಇರೋದಿಲ್ಲಪ್ಪ ಅಂದರೆ ಈ ಒಂದು ಹಳ್ಳಿಯಲ್ಲಿ. ಇಂಥ ಹಳ್ಳಿಯಿಂದ ಒಂದು ಪ್ರತಿಭೆಗಳು ಹೊರಹೊಮ್ಮೋದು ಎಲ್ಲಿ? ಈ ಒಂದು ಸರ್ಕಾರಿ ಶಾಲಾ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಶಾಲೆಯಲ್ಲಿ. ಏನ್ ಮಾಡಕತ್ತೀವಿ ನೀವೆಲ್ಲ? ಇಲ್ಲಿ ನೋಡಿ, ಪರಂ ದಾನಂ ವಿದ್ಯಾದಾನಂ ಮತಃ ಪರಂ ಅನ್ನೇನಾಕ್ಷಣಿಕಾ ತೃಪ್ತಿ ಯಾವ ಜೀವಂಚ ವಿದ್ಯೆಯ. ಹಿಂಗಂದ್ರೆ ಏನು ಅಂತ ಗೊತ್ತಾ ನಿಮಗೆ? ಇದು ಸಂಸ್ಕೃತ ಶ್ಲೋಕ. ಅನ್ನದಾನಂ ಪರಂ ದಾನಂ ಅಂದ್ರೆ ಅನ್ನದಾನವು ಶ್ರೇಷ್ಠವಾದ ದಾನ. ವಿದ್ಯಾದಾನಂ ಮತಃ ಪರಂ, ವಿದ್ಯಾದಾನವು ಅತ್ಯಂತ ಶ್ರೇಷ್ಠವಾದ ದಾನ. ಅನ್ನೇನಾಕ್ಷಣಿಕಾ ತೃಪ್ತಿ ಯಾವ ಜೀವಂಚ ವಿದ್ಯೆಯ ಅಂದ್ರೆ ಅನ್ನೇನಾಕ್ಷಣಿಕಾ ತೃಪ್ತಿ. ಅನ್ನ ನೀಡಿದ್ರೆ ಏನಾಗುತ್ತೆ ಅಂದ್ರೆ, ಅನ್ನದಾನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಒಂದು ಕ್ಷಣಿಕವಾದ ತೃಪ್ತಿ ನೀಡುತ್ತೆ ಅಷ್ಟೇ. ಒಂದು ಹೊತ್ತಿನ ತೃಪ್ತಿ, ಒಂದು ಹೊತ್ತಿನ ತೃಪ್ತಿ ಆಗುತ್ತೆ, ಒಂದು ಹೊತ್ತು ತೃಪ್ತಿ ಆಗುತ್ತೆ, ಒಂದು ದಿಂಡು ತೃಪ್ತಿ ಆಗೋದು ಅಷ್ಟೇ. ಆದರೆ ಯಾವ ಜೀವಂಚ ವಿದ್ಯೆಯ ಅಂತಂದ್ರೆ ಜೀವನ ಪರ್ಯಂತ ತೃಪ್ತಿ ಕೊಡೋದು ಯಾವುದಪ್ಪ ಅಂತಂದ್ರೆ ವಿದ್ಯೆ. ಆ ವಿದ್ಯೆಯನ್ನ ಮಕ್ಕಳು ಕಲಿಬೇಕು, ನಾವು ಅದನ್ನ ಉತ್ತಮವಾಗಿ ದಾನ ಮಾಡಬೇಕು ಅನ್ನೋ ಉದ್ದೇಶ ನಮ್ದು. ಮಕ್ಕಳು ಸಹಿತ ಕಲಿಬೇಕು. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಬಹಳಷ್ಟು ಜನ ಹಳ್ಳಿ ಪ್ರದೇಶದಲ್ಲಿ ಬಡವರು ಭಾಳ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಏನಾದ್ರು ಒಂದು ಕೆಲ್ಸಕ್ಕೆ ಹೋದ್ರೆ 200 ರೂಪಾಯಿ ಬರುತ್ತಪ್ಪ, ನಾವು ಶಾಲೆಗೆ ಕಳಿಸ್ತಾ ಬೇಡ, ಶಾಲೆ ಕಳಿಸಿ ಏನ್ ಬರುತ್ತೆ, ಕೆಲ್ಸಕ್ಕೆ ಕಳ್ಸೋಣ ಅಂತ ಭಾಳ ಜನ ಕಳಿಸ್ತಾ ಇರ್ತಾರೆ. ಆದ್ರೆ ಗೊತ್ತಿರಲಿ ನಿಮಗೆ, ನೀವು ಕೆಲ್ಸಕ್ಕೆ ಕಳಿಸಿದ್ರೆ ಆಗಿನ ಪೂರ್ತಿ ಒಂದು 200 ರೂಪಾಯಿ ಬಂತು ಅಂದ್ರೆ ಆಗಿನ ಪೂರ್ತಿ ನಿಮ್ಗೆ ತೃಪ್ತಿ ಕೊಡುತ್ತೆ. ನೀವೇನಾದ್ರು ಕಷ್ಟಪಟ್ಟು ಮಕ್ಕಳನ್ನ ಶಾಲೆ ಕಳಿಸಿ ಓದಿದ್ದೆ ಆದ್ರೆ ಅವ್ರು ಲೈಫ್ ಲಾಂಗ್ ಆರಾಮಿರ್ತಾರೆ. ನೀವು ಮಕ್ಕಳನ್ನ ನೀವೇನು ಅವ್ರಿಗೆ ದೊಡ್ಡ ದೊಡ್ಡ ಆಸ್ತಿ ಮಾಡೋ ಅವಶ್ಯಕ ಇಲ್ಲ, ಅವರನ್ನೇ ಆಸ್ತಿ ಮಾಡಿ ಅಂತ ನೀವೆಲ್ಲ ಕೇಳಿರ್ಬೇಕು. ವಾಕ್ಯನ ಅಂದ್ರೆ ಅವ್ರಿಗೆ ಚೆನ್ನಾಗಿ ವಿದ್ಯೆ ಕೊಡಿ, ಅವರನ್ನ ಶಾಲೆ ಕಳಿಸಿ. ಈ ರೀತಿ ಒಂದು ಸಂಭ್ರಮವನ್ನ, ಒಂದು ಉನ್ನತ ಹುದ್ದೆಯನ್ನ ಅವ್ರ ಜೀವನದಲ್ಲಿ ಅವರು ನಿಮಗೆ ಒಂದು ದೊಡ್ಡ ಆಸ್ತಿಯಾಗಿ ಹೊರಹೊಮ್ತಾ ಇರ್ತಾರೆ. ಒಟ್ಟಾರೆ ನಿಮ್ಗೆ ಏನು ಹೇಳದಪ್ಪ ಇಷ್ಟ ಅಂತಂದ್ರೆ, ನಮ್ಮ ಮಕ್ಕಳು ಮುಂದಿನ ವಿದ್ಯಾಭ್ಯಾಸ ಅತ್ಯುತ್ತಮವಾಗಿ ಮುನ್ನರಲಿ. ಯಾಕಂದ್ರೆ ನಾ ಇನ್ನೂ ಏನೋ ಮಾತಾಡ್ಬೇಕಂದ್ರೆ ನಮ್ಮ ಮಕ್ಕಳು ಕೇಳೋ ಪೊಸಿಷನ್ ಆಗಿಲ್ಲ. ನೀವೆಲ್ಲ ಡ್ಯಾನ್ಸ್ ನೋಡಕ್ ಬಂದಿರ್ತಕ್ಕಂಥ ಮಕ್ಕಳು ಎಲ್ಲರೂ, ಅದಕ್ಕೋಸ್ಕರ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಅನ್ಸುತ್ತಾ ಧನ್ಯವಾದಗಳು.